ನಮಸ್ಕಾರ ಆತ್ಮೀಯರೇ, ಮೀಡಿಯಾ ಹೌಸ್ ಕನ್ನಡಗೆ ಸ್ವಾಗತ. ನಟ ನಿರ್ಮಾಪಕ ದಿಲೀಪ್ ರಾಜ್ ಅಗಲಿಕೆಯ ನೋವು ಮಾಸುವ ಮುನ್ನ ಕನ್ನಡ ಚಿತ್ರರಂಗ ಹಾಗೂ ಕಿರುತೆರೆಗೆ ಮತ್ತೊಂದು ಆಘಾತ ಎದುರಾಗಿದೆ. ಕನ್ನಡ ಸಿನಿಮಾ ಹಾಗೂ ಕಿರುತೆರೆ ಸೀರಿಯಲ್ಗಳಿಗೆ ಸಂಭಾಷಣೆಗಾರರಾಗಿ ಗುರುತಿಸಿಕೊಂಡಿದ್ದ ದೊಡ್ಡ ವ್ಯಕ್ತಿಯೊಬ್ಬರು ನಿಧನರಾಗಿದ್ದಾರೆ. ಬೆಳಗ್ಗೆವರೆಗೆ ಚೆನ್ನಾಗೇ ಇದ್ರು, ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ ಸಹ ಮಾಡಿದ್ರು. ಆದರೆ ಇದ್ದಕ್ಕಿದ್ದಂತೆ ಹೃದಯಾಘಾತದಿಂದ ಮಧ್ಯಾಹ್ನ ಕೊನೆಯುಸಿರೆಳೆದಿದ್ದು ಕುಟುಂಬಸ್ಥರು ಹಾಗೂ ಆಪ್ತರು ಶೋಕ ಸಾಗರದಲ್ಲಿ ಮುಳುಗಿದ್ದಾರೆ. ಕಾಕತಾಳೀಯವೋ ಏನೋ ಒಂದು ಗೊತ್ತಿಲ್ಲ, ದಿಲೀಪ್ ರಾಜ್ ಸಾವನ್ನಪ್ಪಿದ ಕೆಲವೇ ದಿನಗಳಿಗೆ ಇವರೂ ಕೂಡ ಕೊನೆಯುಸಿರೆಳೆದಿದ್ದಾರೆ. ದಿಲೀಪ್ ರಾಜ್ ಹಾಗೂ ಸಂಭಾಷಣೆಗಾರ ನಂದೀಶ್ ಮಧ್ಯೆ ಒಂದೊಳ್ಳೆ ಒಡನಾಟ ಇತ್ತು, ಒಂದೊಳ್ಳೆ ಆತ್ಮೀಯತೆ ಬೆಳೆದುಕೊಂಡಿತ್ತು. ಹೀಗಾಗಿಯೇ ಪಾರು ಸೀರಿಯಲ್ಗೆ ದಿಲೀಪ್ ರಾಜ್ ಆಕ್ಷನ್ ಕಟ್ ಹೇಳಿದ್ರೆ ನಂದೀಶ್ ಸಂಭಾಷಣೆ ಬರೆದಿದ್ರು. ಇಬ್ರು ಕೂಡ ಒಟ್ಟೊಟ್ಟಿಗೆ ಪಾರು ಸೀರಿಯಲ್ ಅನ್ನ ಗೆಲುವಿನ ದಡ ಸೇರಿಸಿದ್ರು. ಆದ್ರೀಗ ಈ ಇಬ್ಬರು ಕೂಡ ಹೇಳದೆ ಕೇಳದೆ ಹೊರಟು ಹೋಗಿದ್ದಾರೆ. ದಿಲೀಪ್ ರಾಜ್ ಸಾವನ್ನಪ್ಪಿ 1 ವಾರ ಆಗ್ತಾ ಇದ್ದಂತೆ ಆಪ್ತ ಸ್ನೇಹಿತ ಕೂಡ ಕೊನೆಯುಸಿರೆಳೆದಿದ್ದಾರೆ. ಇದೆಲ್ಲದರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀವಿ. ಅದಕ್ಕೂ ಮೊದಲು ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮಿಸ್ ಮಾಡಬೇಡಿ, ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋನ ಕೊನೆವರೆಗೂ ನೋಡಿ, ನಿಮ್ಮ ಅನಿಸಿಕೆಗಳನ್ನು ಕಾಮೆಂಟ್ ಮಾಡಿ. ಆತ್ಮೀಯರೇ, ಸಾಹಿತ್ಯ ಹಾಗೂ ಸಿನಿಮಾ ಕಿರುತೆರೆ ಬರವಣಿಗೆಯಲ್ಲಿ ನಂದೀಶ್ ಬಹಳ ಆಸಕ್ತಿ ಹೊಂದಿದ್ರು. ಕೆಲ ಸಿನಿಮಾಗಳಿಗೂ ಬರಹಗಾರನಾಗಿ ಕೆಲಸ ಮಾಡಿದ್ರು. ತೀರ್ಥಹಳ್ಳಿಯ ನಂದೀಶ್ ಇತ್ತೀಚಿನ ವರ್ಷಗಳಲ್ಲಿ ತಮ್ಮ ಹುಟ್ಟೂರಲ್ಲೇ ನೆಲೆಸಿದ್ರು. ತಮ್ಮದೇ ತೋಟದಲ್ಲಿ ಕೆಲಸ ಮಾಡಿಕೊಂಡು ಅಲ್ಲಿಂದಲೇ ತಮ್ಮ ಸಿನಿಮಾ ಕಿರುತೆರೆ ಬರವಣಿಗೆ ಮುಂದುವರೆಸಿದ್ರು. ವಾರದ ಹಿಂದೆ ನಟ ನಿರ್ಮಾಪಕ ದಿಲೀಪ್ ರಾಜ್ ಅಗಲಿಕೆಗೆ ಸೋಷಿಯಲ್ ಮೀಡಿಯಾದಲ್ಲಿ ಸುದೀರ್ಘ ಪೋಸ್ಟ್ ಮಾಡಿದ್ರು. ನಂದಿ ರೈಟ್ಸ್ ಹೆಸರಲ್ಲಿ ತಮ್ಮ ಸೋಷಿಯಲ್ ಮೀಡಿಯಾ ಬರಹಗಳ ಮೂಲಕ ಗಮನ ಸೆಳೆದಿದ್ರು. ಅವರ ಬರವಣಿಗೆಗೆ ದೊಡ್ಡ ಅಭಿಮಾನಿ ಬಳಗ ಇತ್ತು. ಕ್ರಿಕೆಟ್ ಬಗ್ಗೆ ಕೂಡ ಸೊಗಸಾಗಿ ಬರಿತಾ ಇದ್ರು. ನಂದೀಶ್ ಅಗಲಿಕೆಗೆ ಆಪ್ತರು ಸೋಷಿಯಲ್ ಮೀಡಿಯಾದಲ್ಲಿ ನುಡಿ ನಮನ ಸಲ್ಲಿಸುತ್ತಿದ್ದಾರೆ. ನಗರದ ಜಂಜಾಟ, ಒತ್ತಡದ ಬದುಕಿನಿಂದ ಕೆಲವರು ಹೃದಯಾಘಾತಕ್ಕೆ ಒಳಗಾಗ್ತಾರೆ ಅನ್ನೋ ಮಾತಿದೆ. ಆದ್ರೆ ತೀರ್ಥಹಳ್ಳಿಯಂತ ಮಡದಿ ಮಕ್ಕಳು ಅಮ್ಮನ ಜೊತೆ ಹಾಯಾಗಿ ಜೀವನ ಸಾಗಿಸ್ತಾ ಇದ್ದ ನಂದೀಶ್ಗೆ ಕಾರ್ಡಿಯಾಕ್ ಅರೆಸ್ಟ್ ಆಗಿದೆ ಅಂದ್ರೆ ಏನ್ ಹೇಳೋದು ಹೇಳಿ. ಬೆಳಗ್ಗೆ ಎದೆನೋವು ಕಾಣಿಸಿಕೊಂಡಾಗ ಗ್ಯಾಸ್ಟ್ರಿಕ್ ಅಂತ ತಲೆ ಕೆಡಿಸ್ಕೊಂಡಿರ್ಲಿಲ್ಲ, ಬಳಿಕ ಆಗಿದ್ದೇ ಬೇರೆ. ಆತ್ಮೀಯರೇ, ಚಿತ್ತಾರ ಮ್ಯಾಗಝಿನ್ ನಲ್ಲಿ ಕೆಲ ವರ್ಷ ನಂದೀಶ್ ಕೆಲಸ ಮಾಡಿದ್ರು. ಒಂದಂಕೆ ಕಾಡು ಹಾಗೂ ದೂರದರ್ಶನ ಸಿನಿಮಾಗಳಿಗೆ ಸಂಭಾಷಣೆ ಬರೆದು ಗೆದ್ದಿದ್ರು. ಕೋವಿಡ್ ಬಳಿಕ ಹುಟ್ಟೂರಿಗೆ ತೆರಳಿದ್ರು. ತಮ್ಮ ಮಡದಿಯನ್ನ ತೀರ್ಥಹಳ್ಳಿಯಲ್ಲೇ ಇರಲು ಒಪ್ಪಿಸಿದ್ರು. ಮಧ್ಯಾಹ್ನ ಹೃದಯಾಘಾತ ಸಂಭವಿಸಿ ಬಳಿಕ ಚಿಕಿತ್ಸೆ ಫಲಕಾರಿಯಾಗದೆ ನಿಧನರಾಗಿದ್ದಾರೆ. ವಿಪರ್ಯಾಸ ಅಂದ್ರೆ ತಾವು ಸಾವನ್ನಪ್ಪೋ ಕೆಲವು ಗಂಟೆಗಳ ಮುಂಚೆ ಫೇಸ್ಬುಕ್ ನಲ್ಲಿ ನಂದೀಶ್ ಪೋಸ್ಟ್ ಮಾಡಿದ್ರು. ಯಾವುದೇ ಆರೋಗ್ಯ ಸಮಸ್ಯೆ ಇಲ್ಲದೆ ಲವಲವಿಕೆಯಿಂದ ಇದ್ದವರು ಹೀಗೆ ದಿಢೀರನೆ ದೂರ ಆಗಿರೋದು ಆಘಾತ ತಂದಿದೆ. ಆತ್ಮೀಯರೇ, ದಿಲೀಪ್ ರಾಜ್ ಸಾವನ್ನಪ್ಪಿದಾಗ ಇದೇ ನಂದೀಶ್ ಪೋಸ್ಟ್ ಮಾಡಿದ್ರು. ದಿಲೀಪ್ ರಾಜ್ ಅವರು ಇನ್ನಿಲ್ಲ ಅನ್ನೋ ಸುದ್ದಿ ಈ ಕ್ಷಣಕ್ಕೂ ಅರಗಿಸಿಕೊಳ್ಳಲಾಗದ ಸತ್ಯ. ಸದಾ ಕಲೆಗೆ ಮಿಡಿತಾ ಇದ್ದ ಆ ಕಲಾವಿದನಿಗೆ ಹೃದಯಗಾಯಿತು ಅನ್ನೋ ಸುದ್ದಿ ಸುಳ್ಳಾಗಬಾರದು ಅನ್ನಿಸ್ತಾ ಇದೆ. ನಾನು ಧೃತಿ ಕ್ರಿಯೇಷನ್ ಮೂಲಕ ಪಾರು ಹಾಗೂ ರಾಧಾ ಕಲ್ಯಾಣ ಸೀರಿಯಲ್ಗಳಿಗೆ ಕೆಲಸ ಮಾಡಿದ್ದೆ. ದಿಲೀಪ್ ಸಾರ್ ಅವರ ನೆರಳಂತೆ ಇದ್ದವರು ಅವರ ಮಡದಿ ವಿದ್ಯಾ ಮೇಡಮ್. ಜೋಡೆತ್ತಿನಂತೆ ಬದುಕಿನ ಪಥವನ್ನ ಒಟ್ಟೊಟ್ಟಿಗೆ ಕಟ್ಟಿಕೊಂಡವರು. ಅವರಿಬ್ಬರ ಜೊತೆ ಕುಳಿತು ಹರಟೆ ಹೊಡೆದಿದ್ದೇವೆ, ಊಟ ಮಾಡಿದ್ದೇವೆ. ಈಗ ದಿಲೀಪ್ ರಾಜ್ ಅವರಿಲ್ಲ ಅನ್ನೋ ಸಂಕಟ. ಭಗವಂತ ವಿದ್ಯಾ ಮೇಡಮ್ ಅವರಿಗೆ, ಅವರ ಮಕ್ಕಳಿಗೆ ಈ ಸಂಕಟ ದಾಟುವ ಧೈರ್ಯ ನೀಡಲಿ ಅನ್ನೋದಷ್ಟೇ ಪ್ರಾರ್ಥನೆ ಅಂತ ಪೋಸ್ಟ್ ಮಾಡಿದ್ರು. ಆದ್ರೆ ಈಗ ಇದೇ ನಂದೀಶ್ ಕಾಲನ ಕರೆಗೆ ಓಗೊಟ್ಟು ಹೊರಟು ಬಿಟ್ಟಿದ್ದಾರೆ. ನಿಜಕ್ಕೂ ಇದು ಆಘಾತಕಾರಿ. ಈ ಹೃದಯಾಘಾತ ಅನ್ನೋ ಹೆಮ್ಮಾರಿ ಯಾರನ್ನೂ ಬಿಡ್ತಾ ಇಲ್ಲ. ಹಳ್ಳಿಯಲ್ಲಿದ್ರೂ ಉಳಿಗಾಲ ಇಲ್ಲ, ಸಿಟಿಯಲ್ಲಿದ್ರೂ ನೆಮ್ಮದಿ ಇಲ್ಲ. ಒಟ್ನಲ್ಲಿ ಈ ಹೃದಯಾಘಾತದಿಂದಾಗಿ, ಅದರಲ್ಲೂ ಪ್ರಾಯದ ವಯಸ್ಸಿನವರೇ ಪ್ರಾಣ ಬಿಡ್ತಿರೋದು ನಿಜಕ್ಕೂ ಆಘಾತಕಾರಿ ಘಟನೆ.